ಬಿಗ್ ಬಾಸ್ ಬಿಗ್ ಬಾಸ್ ಬಿಗ್ ಬಾಸ್ ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡೋರ್ವರೆಗೂ ಬಿಗ್ ಬಾಸ್ ಮಾತಂತೂ ಮುಗಿತಾನೆ ಇಲ್ಲ. ಬೆಳಗ್ಗೆ ಎದ್ದು ಸ್ಕೂಲಿಗೆ ಹೋಗೋ ಮಕ್ಕಳಿಂದ ಹಿಡಿದು ಆಫೀಸಿಗೆ ಹೋಗೋ ಆಂಟಿ ಅಂಕಲ್ ವರ್ಗೂ ಬಿಗ್ ಬಾಸ್ ಬಗ್ಗೆ ಮಾತಾಡ್ತಾನೆ ಇರ್ತಾರೆ. ಇವ್ರು ಮಾಡಿದ್ ತಪ್ಪಲ್ವಾ, ಇವ್ರು ಮಾಡಿದ್ ಸರಿ ಅಲ್ವಾ, ಇವ್ರು ಈ ತರ ಮಾಡಿದ್ರೆ ಚೆನ್ನಾಗಿರ್ತಿತ್ತು ಅಲ್ವಾ, ಇವ್ರನ್ನ ನಾವು ಏನೋ ಅನ್ಕೊಂಡಿದ್ವಿ ಬಟ್ ಇವ್ರು ಏನು ಅಂತ ತುಂಬಾ ಜನ ಮಾತಾಡ್ತಿದ್ದಾರೆ. ಅದ್ರಲ್ಲಿ ನನಗಂತೂ ಶಾಕಿಂಗ್ ಅಂತ ಅನ್ಸಿದ್ದು ಸತ್ಯ ಧಾರಾವಾಹಿಯ ಗೌತಮಿ ಅವರು. ಯಾಕಂತಂದ್ರೆ ನಾರ್ಮಲ್ ಆಗಿ ಅವ್ರನ್ನ ಇಷ್ಟು ವರ್ಷ ನಾನು ನೋಡಿರೋದು ಬರೀ ವಿಗ್ಗಲ್ಲೇನೆ. ಫಸ್ಟ್ ಟೈಮ್ ಅವರು ಆ ವಿಗ್ನ ತೆಗೆದು ಕೂದಲು ಬಿಟ್ಟಾಗ ವಾವ್, ಎಷ್ಟು ಚೆನ್ನಾಗಿ ಇದೆ ಅವ್ರ ಕೂದಲು ಅಂತ ಅನ್ನಿಸ್ತು. ಸೊ ನಿಮಗೂ ಇದೇ ರೀತಿ ಶಾಕಿಂಗ್ ವಿಚಾರಗಳು ಅನ್ಸೇ ಇರುತ್ತೆ ಕೆಲವೊಬ್ರು ವಿಚಾರದಲ್ಲಿ. ನಿಮಗೆಲ್ಲ ಏನ್ ಅನ್ನಿಸ್ತು ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ಅದ್ರ ಜೊತೆಗೆ ಬಿಗ್ ಬಾಸ್ ಅಲ್ಲಿ ನಾರ್ಮಲ್ ಆಗಿ ಇಷ್ಟು ಸೀಸನ್ ವರ್ಗುನು ಒಬ್ರನ್ನ ಒಬ್ರು ಅರ್ಥ ಮಾಡ್ಕೊಳ್ಳೋದಕ್ಕಾಗಿರ್ಬಹುದು, ಒಬ್ರು ಇನ್ನೊಬ್ರ ಬಗ್ಗೆ ಮಾತಾಡೋದಕ್ಕಾಗಿರ್ಬಹುದು, ಒಂದ್ 10 ದಿನನಾದ್ರೂ ಬೇಕು ಇವ್ರ ಬಗ್ಗೆ ನಾವು ತಿಳ್ಕೊಂಡಿದೀವಪ್ಪ ಇವ್ರು ಹಿಂಗೇನೆ ಅಂತ ಹೇಳೋದಕ್ಕೆ. ಆದ್ರೆ ಈ ಸತಿ ಬಿಗ್ ಬಾಸ್ ಅಲ್ಲೇ ಬಿಗ್ ಬಾಸ್ ಸೀಸನ್ 11ರಲ್ಲಿ ಬಂದಿದ್ದಂತಹ ಮೊದಲನೇ ದಿನದಲ್ಲೇ ಸಿಕ್ಕಾಪಟ್ಟೆ ಜಗಳ ಶುರುವಾಯ್ತು. ಎಲ್ರಿಗೂ ಗೊತ್ತು, ಎಲ್ರು ನೋಡಿದೀರಾ ಅಂತ ಅನ್ಕೊಳ್ತೀನಿ. ಆ ಒಂಥರ ಮಜವಾಗಿತ್ತು. ಬಿಗ್ ಬಾಸ್ ಇಷ್ಟ ಪಡೋರು ಒಂದ್ ಕಡೆ ಆದ್ರೆ, ಇನ್ನೊಂದಿಷ್ಟು ಜನ ಬಿಗ್ ಬಾಸ್ ನಾವು ನೋಡೋದೇ ಇಲ್ಲಪ್ಪ, ನಮಗೆ ಇಷ್ಟನೇ ಇಲ್ಲ ಅಂತ ಹೇಳೋರು ಇನ್ನೊಂದ್ ಕಡೆ. ನಾರ್ಮಲ್ ಆಗಿ ಬಿಗ್ ಬಾಸ್ ಒಂಥರ ಎಂಟರ್ಟೈನ್ಮೆಂಟ್ ಅಂತ ಹೇಳಕ್ ಇಷ್ಟಪಡ್ತೀನಿ. ಬಿಗ್ ಬಾಸ್ ಇಂದ ಏನ್ ಸಿಕ್ಕುತ್ತೆ, ಅದರಿಂದ ನಮಗೆ ಏನ್ ಸಿಕ್ಕುತ್ತೆ, ಹಾಗೆ ಹೀಗೆ ಅಂತ ಒಂದಷ್ಟು ಜನ ಹೇಳ್ತಾರಲ್ವಾ. ಕೆಲವೊಂದ್ ಟೈಮ್ ನೀವು ನೋಡಿರ್ತೀರಾ, ಹಳ್ಳಿಗಳಲ್ಲಿ ಯಾರಾದ್ರೂ ಒಬ್ರು ಜಗಳ ಮಾಡ್ತಿದ್ರೆ ಅಕ್ಕಪಕ್ಕದ ಮನೆಯವ್ರು ಎಲ್ಲಾರ್ ಕಿವಿನೂ ಅಲ್ಲೇ ಇರುತ್ತೆ. ಊಟ ಮಾಡ್ತಿದ್ರು ಊಟದ ತಟ್ಟೆ ಸಮೇತ ತಗೊಂಡೋಗಿ ಹೊರಗಡೆ ನಿಂತ್ಕೊಂಡಿರ್ತಾರೆ. ಅದೇ ತರ ಈ ಬಿಗ್ ಬಾಸ್ ನ ನೀವು ಎಂಟರ್ಟೈನ್ಮೆಂಟ್ ಅಂತ ಅನ್ಕೊಂಡು ಜಸ್ಟ್ ನೋಡಿ ಖುಷಿ ಪಡಿ. ಅವ್ರು ಜಗಳ ಆಡ್ತಾರೆ, ಕೆಲವೊಂದ್ ಟೈಮ್ ನಮಗೆ ಫ್ರಸ್ಟ್ರೇಷನ್ ಇರುತ್ತೆ, ಯಾರತನಾದ್ರೂ ಜಗಳ ಆಡ್ಬೇಕು ಅಂತ ಹೇಳ್ಬಿಟ್ಟು ಜಗಳನೇ ಆಡಕ್ ಹೋಗ್ಬಿಡಿ. ಬಿಗ್ ಬಾಸ್ ನ ನೋಡಿ, ಅದ್ರಲ್ಲೇ ಮಜಾ ಇದೆ. ಅದ್ರಲ್ಲೇ ನಿಮಗೆ ಯಾರ್ಯಾರು ಹೆಂಗ್ ಜಗಳ ಆಡ್ತಾರೆ, ಎಂತೆಂತ ಪದ ಬಳಕೆ ಮಾಡ್ತಾರೆ, ಯಾವ ವಿಚಾರಕ್ಕೆಲ್ಲ ಜಗಳ ಆಡ್ತಾರೆ ಅಂತ ಹೇಳ್ಬಿಟ್ಟು ನಿಮಗೆ ಆ ಬಿಗ್ ಬಾಸ್ ಅಲ್ಲೇ ಗೊತ್ತಾಗುತ್ತೆ. ಓಕೆ, ಈ 2 ದಿನದ ಡೆವಲಪ್ಮೆಂಟ್ ಹೇಗಿತ್ತು, ಮತ್ತೆ ಇವತ್ತು ಏನೆಲ್ಲ ನಡಿಬಹುದು ಬಿಗ್ ಬಾಸ್ ಅಲ್ಲಿ ನೋಡ್ಕೊಂಡ್ ಬರೋಣ ಬನ್ನಿ. ಮೊದಲನೇ ದಿನನೇ ಬಿಗ್ ಬಾಸ್ ಅಲ್ಲಿ ಜಗಳ ಏನಕ್ಕೆ ಶುರುವಾಗುತ್ತೆ ಅಂದ್ರೆ, ನರಕ ನಿವಾಸಿಗಳಿಂದ ಇಬ್ರನ್ನ ಸ್ವರ್ಗ ನಿವಾಸಿಗಳ ಕೆಲ್ಸಕ್ಕೋಸ್ಕರ, ಅಂದ್ರೆ ಮನೆ ಒಳಗಡೆ ಏನೆಲ್ಲ ಕೆಲಸಗಳನ್ನ ಮಾಡ್ಬೇಕು ಅದಕ್ಕೋಸ್ಕರ ನರಕ ನಿವಾಸಿಗಳ ಟೀಮ್ ಇಂದ ಇಬ್ರನ್ನ ತಗೋಬೇಕಾಗಿರುತ್ತೆ. ಅದರಲ್ಲಿ ಗೋಲ್ಡ್ ಸುರೇಶ್ ಹಾಗೇನೆ ಚೈತ್ರ ಕುಂದಾಪುರ ಅವ್ರನ್ನ ಟೀಮ್ ಸೆಲೆಕ್ಟ್ ಮಾಡ್ಕೊಳ್ತಾರೆ, ಕರ್ಕೊಳ್ತಾರೆ. ಚೈತ್ರ ಕುಂದಾಪುರ ಅವ್ರು ಏನ್ ಮಾಡ್ತಾರೆ, ಕ್ಲೀನ್ ಮಾಡ್ತಾ ಒಂದ್ ಹಣ್ಣನ್ನ ತೆಗೆದ್ಬಿಟ್ಟು ಕಚ್ಬಿಟ್ಟು ಅದನ್ನ ಇವರಿಗೆ ನರಕ ನಿವಾಸಿಗಳ ಟೀಮ್ ಒಳಗಡೆ ಕಳಿಸ್ಕೊಟ್ಬಿಡ್ತಾರೆ. ಆ ಒಂದು ಸೀಬೆ ಹಣ್ಣನ್ನ ಬಿಸಾಕ್ಬಿಡ್ತಾರೆ. ಹಾಗಾಗಿ ಅಲ್ಲೊಂದ್ ಸ್ವಲ್ಪ ಜಗಳಗಳು ನಡೆಯುತ್ತೆ. ಮಾತಾಡಂಗಿಲ್ಲ, ನೀವು ಮಾತಾಡಂಗಿಲ್ಲ, ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು ಅವಾಗ ಚೈತ್ರ ಕುಂದಾಪುರ ಅವ್ರು ಹೇಳ್ತಾರೆ, ನೀವೇನ್ ಬಿಗ್ ಬಾಸ್ ಅಲ್ಲ ನನಗೆ ಹೇಳೋದಕ್ಕೆ, ಬಿಗ್ ಬಾಸ್ ಹೇಳಿ ನಾನು ಅದನ್ನ ನೋಡ್ಕೊಂತೀನಿ ಅಂತ ಹೇಳ್ತಾರೆ. ಆ ಒಂದು ಜಗಳ ಒಂದು ಹಣ್ಣಿಂದ ಶುರುವಾಗುತ್ತೆ. ಅದ್ರ ಜೊತೆಗೆ ಸ್ವರ್ಗ ನಿವಾಸಿಗಳ ಹತ್ರ ನರಕ ನಿವಾಸಿಗಳು ಬಿಸಿನೀರ್ನ ಕೇಳ್ತಾರೆ. ಬಿಸಿನೀರ್ನ ಕೇಳುವಾಗ ಒಂದ್ ಚೆನ್ನಾಗಿರುತ್ತೆ ಆಕ್ಚುಲಿ ಅದ್ರೊಳಗಡೆ ನಡೆಯೋ ಜಗಳ. ಲಾಯರ್ ಜಗದೀಶ್ ಅವ್ರು ಹೇಳ್ತಾರೆ, ಏನಾಗಲ್ಲ, ಬಿಸಿನೀರ್ ತಾನೆ ಕೊಡ್ಬಹುದು, ಅವ್ರಿಗೆ ವಾಮಿಟ್ ಆಗ್ತದೆಯಂತೆ, ಹಾಗೆ ಹೀಗೆ ಅಂತಾರೆ. ಆದ್ರೆ ಒಳಗಡೆ ಇದ್ದಂತಹ ಸ್ವರ್ಗ ನಿವಾಸಿಗಳಲ್ಲಿ ಭವ್ಯ ಆಗಿರ್ಬೋದು, ಮತ್ತೊಂದಿಷ್ಟು ಜನ ಏನಂತ ಹೇಳ್ತಾರೆ, ಕೊಡಬಾರ್ದು, ಗ್ರಾಸರೀಸ್ ಕಟ್ ಮಾಡ್ತಾರೆ, ಹಾಗೆ ಹೀಗೆ ಅಂತ ಹೇಳ್ತಾರೆ. ಆಗ ಮಂಜುಗೆ ಮತ್ತೆ ಗೋಲ್ಡ್ ಸುರೇಶ್ಗೆ ಜಗಳ ನಡೆಯುತ್ತೆ. ಏನಂತಂದ್ರೆ ಗೋಲ್ಡ್ ಸುರೇಶ್ ಹೇಳ್ತಾರೆ, ನಾನು ಬಿಸಿನೀರ್ ಕೇಳ್ತಿರೋದಷ್ಟೇನೆ, ಹಾಗೆ ಹೀಗೆ ಅಂತಂದಾಗ ನೀವು ಬಿಗ್ ಬಾಸ್ ಹತ್ರ ರಿಕ್ವೆಸ್ಟ್ ಮಾಡ್ಬೇಕು, ಅದನ್ನ ಕೊಡಂಗಿಲ್ಲ, ಹಂಗೆ ಹೀಗೆ ಅಂತ ಹೇಳ್ಬಿಟ್ಟು ಒಂದಿಷ್ಟು ಜಗಳಗಳು ನಡೆಯುತ್ತೆ. ಅದಕ್ಕೆ ಬಂದಿರೋ ಕಮೆಂಟ್ಗಳು ಚೆನ್ನಾಗಿದೆ ಆಕ್ಚುಲಿ. ಜಗಳಕ್ಕೆ ಒಂದು ವಾರ ಕಾಯೋ ಮಾತೇ ಇಲ್ಲ ಅಂತ ಹೇಳ್ಬಿಟ್ಟು, ನಾನು ಆಗ್ಲೇ ಹೇಳ್ದಂಗೆ ಬಿಗ್ ಬಾಸ್ ಅಲ್ಲಿ ನಾರ್ಮಲ್ ಆಗಿ ಒಂದು 10 ದಿನನಾದ್ರೂ, ಒಂದು 5-6 ದಿನ ಬೇಕು ಒಬ್ರನ್ನೊಬ್ರು ಅರ್ಥ ಮಾಡ್ಕೊಂಡು ಜಗಳಾಡಕ್ಕಾದ್ರೂ, ಒಂದ್ ರೀಸನ್ ಇಟ್ಕೊಂಡು ಜಗಳಾಡಕ್ಕಾದ್ರೂ ಒಂದು 5-6 ದಿನ ಬೇಕು. ಬಟ್ ಈ ಸರಿ ಬಿಗ್ ಬಾಸ್ ಅಲ್ಲಿ ಜಗಳ ಆಡೋದಕ್ಕೆ ಒಂದು ವಾರ ಕಾಯೋ ಮಾತೇ ಇಲ್ಲ ಅಂತ ಒಬ್ರು ಕಮೆಂಟು. ಇನ್ನೊಂದು ಒಬ್ರು ಕಮೆಂಟು, ಉಗ್ರಂ ವೀರಂ ಆಟ ಶುರುವಾಗಿದೆ ಅಂತ ಹೇಳ್ಬಿಟ್ಟು, ಸಪೋರ್ಟ್ ಮಾಡಬೇಡಿ ಯಾರಿಗೂ, ನೋಡಿ ಮಜಾ ಮಾಡಿ ಅಷ್ಟೇ ಅಂತ. ಅಂದ್ರೆ ಬಿಗ್ ಬಾಸ್ ನ ಈ ಸತಿ ನೋಡಿ ನೀವು ಮಜಾ ಮಾಡಿ, ಆದ್ರೆ ಯಾರಿಗೂ ಸಪೋರ್ಟ್ ಮಾಡಕ್ ಹೋಗ್ಬೇಡಿ ಅಂತ ಹೇಳ್ಬಿಟ್ಟು, ಈ ವಾರದ ಕಿಚ್ಚನ ಚಪ್ಪಾಳೆ ಜಗಳ ಮಾಡಿದವರಿಗೆ ಅಂತ ಹೇಳ್ಬಿಟ್ಟು ಒಂದಿಷ್ಟು ಕಮೆಂಟ್ಗಳು. ಬಟ್ ಈ ಸಲ ಕಮೆಂಟ್ಗಳೇ ಸಿಕ್ಕಾಪಟ್ಟೆ ಚೆನ್ನಾಗಿದೆ. ಜಗಳಕ್ಕೆ ಒಂದು ವಾರ ಕಾಯ್ಬೇಕು ಅನ್ಕೊಂಡಿದ್ದೆ, ಇವರು ಈಗಲೇ ಶುರು ಹಚ್ಕೊಂಡಿದ್ದಾರೆ ಅಂತ ಹೇಳ್ಬಿಟ್ಟು. ಬಟ್ ಸಖತ್ತಾಗಿದೆ ಬಿಗ್ ಬಾಸ್. ಯಾರೆಲ್ಲ ನೋಡ್ತಿರಲ್ಲ, ಯಾರಿಗೆಲ್ಲ ಬೋರ್ ಆಗ್ತಿದೆ ಜೀವನದಲ್ಲಿ, ಬೇಜಾರಾಗ್ತಿದೆ ಅಂತ ಯಾರಿಗೆಲ್ಲ ಅನ್ಸುತ್ತೆ, ಬಿಗ್ ಬಾಸ್ ಇಷ್ಟ ಇಲ್ಲ ಅಂದ್ರು ಈ ಸೀಸನ್ ಅನ್ನ ನೀವು ನೋಡಿ. ಆ ಬಿಸಿನೀರ್ ಏನ್ ಕೊಡ್ತಾರ, ಆ ಬಿಸಿನೀರ್ ಕೊಟ್ಮೇಲೆ ಒಂದಿಷ್ಟು ಜಗಳಗಳು ನಡೆಯುತ್ತೆ. ಯಾಕಂತಂದ್ರೆ ಬಿಸಿನೀರ್ ಕೊಟ್ಮೇಲೆ ಬಿಗ್ ಬಾಸ್ ಒಂದು ಆರ್ಡರ್ ನ ಮಾಡುತ್ತೆ. ಏನಂತಂದ್ರೆ ಏನೆಲ್ಲ ಗ್ರಾಸರೀಸ್ ಕೊಟ್ಟಿತ್ತು ಅದರಲ್ಲಿ ಒಂದ್ 2-3 ಐಟಮ್ಗಳನ್ನ ವಾಪಸ್ ರಿಟರ್ನ್ ಕೊಡೋದಕ್ಕೋಸ್ಕರ ರೂಲ್ಸ್ ನ ಬ್ರೇಕ್ ಮಾಡಿದಕ್ಕೆ ಅಂತ ಹೇಳ್ಬಿಟ್ಟು. ಆಗ ಜಗದೀಶ್ ಅವರು ಮೆಲ್ಲಕ್ಕೆ ಆಕ್ಚುಲಿ ಮೂವ್ ಆಗ್ಬಿಡ್ತಾರೆ, ಸಾರಿ ಗೊತ್ತಾಗ್ದಲ್ಲ ಇದಾಗಿದ್ದು ಅಂತ ಹೇಳ್ಬಿಟ್ಟು. ಆದ್ರೆ ಜಗದೀಶ್ ಅವ್ರದ್ದು ನಿಜ ಹೇಳ್ತೀನಿ ಡಬಲ್ ಗೇಮು.
ಈ ಟೀಮ್ ಕಡೆನೂ ಇರ್ತಾರೆ, ನರಕ ನಿವಾಸಿಗಳ ಜೊತೆನೂ ಇದ್ಕೊಂಡ್ಬಿಟ್ಟು ಏನ್ ದೊಡ್ಡದಾಗ ಅವರೇ ಬಿಗ್ ಬಾಸ್ ಅನ್ನಂಗ್ ಆಡ್ತಾರೆ ಅಂತ ಹೇಳ್ಬಿಟ್ಟು ಸ್ವರ್ಗ ನಿವಾಸಿಗಳ ಮೇಲೆ ಹೇಳ್ತಾರೆ. ಅದೇ ಸ್ವರ್ಗ ನಿವಾಸಿಗಳ ಜೊತೆ ಇದ್ದಾಗ ನರಕ ನಿವಾಸಿಗಳ ಮೇಲೆ ಆಪೋಸಿಟ್ ಮಾತಾಡ್ತಾರೆ. ಅದ್ರ ಜೊತೆಗೆ ನನಗೆ ಇನ್ನೊಂದು ಸಿಕ್ಕಾಪಟ್ಟೆ ಖುಷಿ ಅನ್ಸಿದ್ದು, ನಾಮಿನೇಟ್ ಮಾಡಿದಾಗ ನಾರ್ಮಲ್ ಆಗಿ ಸ್ವಲ್ಪ ಟೈಮ್ ಸುಮ್ನೆ ಇರ್ತಾರೆ, ಒಂದ್ 2-3 ವಾರಗಳ ಕಾಲ ಸುಮ್ನೆ ಇರ್ತಾರೆ. ಆ ನಂತರ ಈ ರೀಸನ್ ಕೊಟ್ಟಿದ್ ನೀವು ತಪ್ಪು, ಆ ರೀಸನ್ ನೀವು ಕೊಡಬಾರ್ದಾಗಿತ್ತು, ಇದಕ್ಕೋಸ್ಕರ ನೀವು ನನ್ನ ನಾಮಿನೇಟ್ ಮಾಡಬಾರ್ದಾಗಿತ್ತು ಅಂತ ಹೇಳ್ಬಿಟ್ಟು ಒಂದಿಷ್ಟು ಜಗಳಗಳು ನಡೀತಾ ಇರುತ್ತೆ. ಬಟ್ ಈ ಸದಿನೂ ಕೂಡ ಅದೇ ತರ ಗೌತಮಿ ಸತ್ಯ ಧಾರಾವಾಹಿಯ ಗೌತಮ್ ಅವರು ನಾಮಿನೇಟ್ ಮಾಡೋದು. ಯಮುನಾ ಹೇಳ್ತಾರೆ ರೀಸನ್ ಏನ್ ಕೊಡ್ತಾರೆ ಅಂತಂದ್ರೆ, ಅವರು ಸ್ವರ್ಗ ನಿವಾಸಿಗಳ ಜೊತೆ ಇರೋದಕ್ಕಿಂತ ಹೆಚ್ಚಾಗಿ ನರಕ ನಿವಾಸಿಗಳ ಜೊತೆ ಇರ್ತಾರೆ, ಅವ್ರ ಜೊತೆನೇ ಮಾತಾಡ್ತಾರೆ ಅಂತ ಹೇಳ್ಬಿಟ್ಟು ಯಮುನಾ ಅವರು ಒಂದು ಸ್ಟೇಟ್ಮೆಂಟ್ ನ ಕೊಡ್ತಾರೆ. ಸೊ ಅದಕ್ಕೆ ಶಿಶಿರ್ ಅವರು ಸಿಕ್ಕಾಪಟ್ಟೆ ಅಪೋಸ್ ಮಾಡ್ತಾರೆ. ಹಾಗಾದ್ರೆ ಅವ್ರು ನಮ್ಮ ಜೊತೆ ಇರಂಗಿಲ್ವಾ, ಅವ್ರು ನಮ್ಮ ಜೊತೆ ಮಾತಾಡಂಗಿಲ್ವಾ, ನೀವ್ ಈ ರೀಸನ್ ಕೊಟ್ಟಿದ್ ತಪ್ಪು ಅಂತ ಹೇಳ್ಬಿಟ್ಟು ಒಂದಿಷ್ಟು ಜಗಳಗಳು ನಡೆದಿದೆ. ಅದಕ್ಕೆ ಸ್ವಲ್ಪ ಕಮೆಂಟ್ಗಳು ಹೆಂಗ್ ಬರುತ್ತೆ ಅಂತಂದ್ರೆ, ಭವ್ಯ ಯಮುನಾ ಓವರ್ ಆಡ್ತಾರೆ ಅಂತ ಹೇಳ್ಬಿಟ್ಟು ಬಂದಿದೆ. ಗೌತಮಿ ರೆಸ್ಪೆಕ್ಟ್ ಬಟನ್ ಅಂತ ಒಂದಿಷ್ಟು ಜನ, ಭವ್ಯದು ಓವರ್ ಆಯ್ತು. ಚೈತ್ರಾ ಕುಂದಾಪುರ್ ಸಪೋರ್ಟರ್ಸ್ ಅಂತ ಬೇರೆ ಒಂದಿಷ್ಟು, ಸ್ವರ್ಗ ನಿವಾಸಿಗಳಿಗೆ ನರಕ ತೋರಿಸುತ್ತಿರುವ ನರಕ ನಿವಾಸಿಗಳು. ಆಮೇಲೆ ನಾಮಿನೇಷನ್ ಬಾಣಗಳಿಗೆ ಖಡಕ್ ಉತ್ತರ ಕೊಟ್ಟ ಚೈತ್ರಾ ಕುಂದಾಪುರ. ಆಕ್ಚುಲಿ ಸೀರಿಯಸ್ ಆಗಿ ಚೈತ್ರಾ ಕುಂದಾಪುರ ಅಂತ ಬಂದಾಗ ಒಂದಿಷ್ಟು ಪಾಸ್ಟ್ ಬಗ್ಗೆ ಮಾತಾಡೋದಾದ್ರೆ ಅದ್ರ ಅವಶ್ಯಕತೆ ಇಲ್ಲ ಅಂತ ಹೇಳಕ್ ಇಷ್ಟಪಡ್ತೀನಿ. ಬಿಗ್ ಬಾಸ್ ಮನೆ ಒಳಗಡೆ ಏನ್ ನಡೀತಿದೆ ಅದ್ರ ಬಗ್ಗೆ ನಾವು ನೋಡೋದಾದ್ರೆ ಅದ್ಭುತವಾಗಿದೆ. ಆಕ್ಚುಲಿ ಸಂಗೀತ, ಸಿಂಹಿಣಿ ಸಂಗೀತ ಅಂತ ಹೆಂಗೆ ಹೆಸರು ತಗೊಂಡ್ರು, ಮಾತ್ರ ಬಿಗ್ ಬಾಸ್ ಮನೆ ಒಳಗಡೆ ಯಾರಿಗೂ ಬಕ್ಕಿಟ್ ಹಿಡಿಯಲ್ಲ, ನೇರ ಮಾತು ಅಂತ ಹೇಳ್ಬಿಟ್ಟು ಒಂದಿಷ್ಟು ಯಾವ ರೀತಿಯಾಗಿ ಸ್ಟ್ರೈಟ್ ಫಾರ್ವರ್ಡ್ ಆಗಿದ್ರು, ಅದೇ ತರ ಚೈತ್ರ ಕುಂದಾಪುರ ಅಂತ ಹೇಳ್ಬಹುದು. ಯಾರೊಬ್ರಿಗೂ ಅವರು ಸಮಾಧಾನವಾಗಿ ಉತ್ತರನೇ ಕೊಟ್ಟಿಲ್ಲ. ನಾನು ನಾರ್ಮಲ್ ಆಗಿ ನೋಡಿದಾಗ ಬಿಗ್ ಬಾಸ್ ಶುರು ಆದಾಗಿಂದ ಅವರೊಬ್ಬರಿಗೆ ಸಮಾಧಾನವಾಗಿ ಉತ್ತರ ಕೊಟ್ಟಿದ್ದಾರೆ ಅನ್ನೋದಿಲ್ಲ, ಸ್ಟ್ರೈಟ್ ಫಾರ್ವರ್ಡ್ ಆಗಿ ಖಡಕ್ ಉತ್ತರ ಕೊಡ್ತಾರೆ. ಎಲ್ಲಾ ವಿಚಾರದಲ್ಲೂ ನಾಮಿನೇಟ್ ಮಾಡಿದಕ್ಕೆ ನಾನು ಇರೋದೇ ಹೀಗೆ, ನಾನು ಅದನ್ನ ಯಾರಿಗೋಸ್ಕರನೂ ಚೇಂಜ್ ಮಾಡ್ಕೋಬೇಕು ಅನ್ನೋದಿಲ್ಲ ಅಂತ ಹೇಳಿದ್ದಾರೆ. ಅದ್ ಬಿಟ್ರೆ ಮಾನಸ ಅವರು, ತುಕಾಲಿ ಮಾನಸ ಅವ್ರು ಏನ್ ಮಾಡ್ಬಿಡ್ತಾರೆ ಅಂತಂದ್ರೆ, ಚೈತ್ರ ಪಾಪ ಧ್ಯಾನ ಮಾಡ್ತಾ ಇರ್ತಾರೆ ಎಲ್ಲ ಒಂದ್ ಕಡೆ ಮೂಲೆಯಲ್ಲಿ. ಇವ್ರು ಅದಕ್ಕೆ ಆ ಧ್ಯಾನ ಮಾಡೋರ್ನೆಲ್ಲ ನಾನು ನಂಬಲ್ಲಪ್ಪ, ಅದೆಲ್ಲ ಇವ್ರು ಮಾಡ್ತಾರ ಅಂತ ಅನ್ಸುತ್ತೆ ಅಂತ ಹೇಳ್ಬಿಟ್ಟು ತುಕಾಲಿ ಮಾನಸ ಹೇಳಿದ ತಕ್ಷಣನೇ ಚೈತ್ರಾ ಕುಂದಾಪುರ ಫುಲ್ ಹೈಪರ್ ಆಗಿಬಿಡ್ತಾರೆ. ಹೈಪರ್ ಆಗಿದ ತಕ್ಷಣನೇ ಆರ್ಗ್ಯೂ ಶುರು ಆಗ್ಬಿಡುತ್ತೆ, ನಿಮ್ದು ಎಷ್ಟಿದೆ ಅಷ್ಟು ನೋಡ್ಕೊಳ್ಳಿ, ನೀವು ಹೇಳಕ್ ಬರ್ಬೇಡಿ ಹಾಗೆ ಹೀಗೆ ಅಂತ ಹೇಳ್ಬಿಟ್ಟು. ಬಟ್ ಸಖತ್ತಾಗಿದೆ. ಅದ್ರ ಜೊತೆಗೆ ಇನ್ನೊಂದು ಕಮೆಂಟ್ ಬಂದಿದೆ, ಯಮುನಾ ಆಂಟಿದು ಓವರ್ ಆಯ್ತು, ಏನ್ ಸ್ವರ್ಗದಲ್ಲಿ ಇರೋದಕ್ಕೆ ಅವರೇ ಬಿಗ್ ಬಾಸ್ ಅನ್ಕೊಂಡಿದ್ದಾರೆ, ಸ್ವರ್ಗದಲ್ಲಿ ಇರೋದಕ್ಕೋಸ್ಕರ ಅವರೇ ಬಿಗ್ ಬಾಸ್ ಅಂತ ಅನ್ಕೊಂಡಿದ್ದಾರೆ ಅಂತ ಹೇಳ್ಬಿಟ್ಟು ಒಂದಿಷ್ಟು ಜನರ ಕಮೆಂಟ್ ಆಗಿದ್ದು. ಆಕ್ಚುಲಿ ಬಿಗ್ ಬಾಸ್ ಒಳ್ಳೆ ಎಂಟರ್ಟೈನ್ಮೆಂಟ್ ಕೊಡ್ತಿದೆ, ಸಖತ್ ತುಂಬಾ ಜನಕ್ಕೆ ಬೋರ್ ಆಗ್ತದೆ, ಬೇಜಾರಾಗ್ತದೆ ಅಂತ ಅನ್ನೋರು ಬಿಗ್ ಬಾಸ್ ನ ನೋಡಿ ಒಳ್ಳೆ ಮಜಾ ಇದೆ. ಜಸ್ಟ್ ಎಂಟರ್ಟೈನ್ಮೆಂಟ್ ಅಂತ ಅನ್ಕೋಬೇಕು, ಅದನ್ನ ನೋಡ್ಬೇಕು, ಖುಷಿ ಪಡ್ಬೇಕು, ಸುಮ್ನೆ ಆಗ್ಬಿಡ್ಬೇಕು ಅಷ್ಟೇನೆ. ಇವ್ರ ಪರ ಅವ್ರ ಪರ ಆತರ ಅನ್ಕೊಂಡ್ ಹೋದ್ರೆ ಇನ್ನೇನಿಲ್ಲ. ಅದ್ರ ಜೊತೆಗೆ ಇನ್ನೊಂದು ಕ್ಯೂಟ್ ಲವ್ ಸ್ಟೋರಿ ಮೇ ಬಿ ಶುರು ಆದ್ರೂ ಆಗಬಹುದು, ಹೇಳಕ್ಕಾಗಲ್ಲ. ಮಾನಸ ಚೈತ್ರಾ ಕುಂದಾಪುರ ಅವರೆಲ್ಲ ಒಂದ್ ಟೀಮ್ ಮಾಡ್ಕೊಂಡು ಕುತ್ಕೊಳ್ಳುವಾಗ ಹೇಳ್ತಾರೆ, ರಂಜಿತ್ ಹಾಗೇನೆ ಐಶ್ವರ್ಯಂಗೆ ಲವ್ ಆಗಿರಬಹುದು, ಅಂದ್ರೆ ಅದೊಂದು ಲವ್ ಹುಡ್ತಾ ಇರಬಹುದು ಅಂತ ಹೇಳ್ಬಿಟ್ಟು. ಐಶ್ವರ್ಯ ಅವರು ವೈಟ್ ಕಲರ್ ಸೀರೆ ಹಾಕೊಂಡು ಈ ಕಡೆಯಿಂದ ಬರ್ತಿದ್ದಂಗೆನೆ ಈ ಕಡೆ ರಂಜಿತ್ ಅವ್ರು ಸುಮ್ಮನೆ ಕೂತಿರ್ತಾರೆ ನರಕ ನಿವಾಸಿಗಳ ಜೊತೆ. ಬ್ಲಶ್ ಆಗ್ತಿದ್ದೀರಾ ಅಂತ ಹೇಳ್ಬಿಟ್ಟು ಎಲ್ಲರೂ ರೇಗ್ಸಕ್ ಶುರು ಮಾಡಿದ್ದಾರೆ. ಅದೊಂದಿಷ್ಟು ಸೀನ್ಗಳು ಚೆನ್ನಾಗಿತ್ತು. ಕೆಲವೊಬ್ರು ಬಿಗ್ ಬಾಸ್ಗೆ ಬಂದ ಮೇಲೆ ಲವ್ ಶುರುವಾಗುತ್ತೆ, ಮದ್ವೆನೂ ಆಗ್ತಾರೆ, ಕೆಲವರು ಡಿವೋರ್ಸು ಆಗ್ತಾರೆ. ಆಮೇಲೆ ಗೊತ್ತೇ ಇದೆ ಎಷ್ಟೋ ವಿಚಾರಗಳು. ಅದ್ರ ಜೊತೆಗೆ ಕೆಲವರು ಬಿಗ್ ಬಾಸ್ಗೆ ಬರ್ತಾರೆ, ಲವ್ ಆಗುತ್ತೆ, ಅದನ್ನ ತುಂಬಾ ಸ್ಟ್ರಾಂಗ್ ಆಗಿ ಉಳಿಸ್ಕೊಂಡು ಹೊರಗಡೆ ಇನ್ನೂ ಇದ್ದಾರೆ, ಅಂತವರು ಕೂಡ ಇದ್ದಾರೆ. ಇನ್ನ ಕೆಲವರು ಬರ್ತಾರೆ ಬಿಗ್ ಬಾಸ್ ಮನೆ ಒಳಗಡೆ ಲವ್ ಮಾಡ್ತಾರೆ, ಹೊರಗಡೆ ಹೋಗ್ತಿದ್ದಂಗೆ ನೀನ್ ಯಾರೋ ನಾನ್ ಯಾರೋ ಅನ್ನೋ ತರ ಇರ್ತಾರೆ. ಇದಿಷ್ಟು ಬಿಗ್ ಬಾಸ್ ಮನೆ ಒಳಗಡೆ ನಡೀತಾನೆ ಇರುತ್ತೆ ಪ್ರತಿ ಟೈಮ್ ಕೂಡ. ತಮ್ಮೆಲ್ಲರಿಗೂ ಗೊತ್ತು. ಇದೆಲ್ಲ ಯಾರು ಅಂತ ಹೇಳ್ಬಿಟ್ಟು ನಿಮಗೆ ಗೊತ್ತಿದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ಅದ್ರ ಜೊತೆಗೆ ಇವರು ಲಾಯರ್ ಜಗದೀಶ್ ತುಂಬಾ ಡಬಲ್ ಗೇಮ್ ಮಾಡ್ತಾರೆ. ಈ ಟೀಮ್ ಜೊತೆ ಇದ್ದಾಗ ಒಂಥರ ಮಾತಾಡ್ತಾರೆ, ಆ ಟೀಮ್ ಜೊತೆ ಇದ್ದಾಗ ಒಂಥರ ಮಾತಾಡ್ತಾರೆ. ನಾನು ಹಂಬಲ್ ಅನ್ನೋದರನ್ನು ತೋರಿಸ್ಕೊಂತಾರೆ. ಮತ್ತೆ ಇನ್ನ ಕೆಲವೊಂದ್ ಟೈಮ್ ಇಲ್ಲ ನಾನು ಇರೋದೇ ಹಿಂಗೆ ಅನ್ನೋ ತರ ತೋರಿಸ್ಕೊಳ್ತಾರೆ. ಅದ್ರ ಜೊತೆಗೆ ನಾಮಿನೇಷನ್ ನಿಮಗೆ ಗೊತ್ತಿದೆ, ನಾಮಿನೇಷನ್ ನಡೆದಿರುತ್ತೆ. ನಾಮಿನೇಷನ್ ಆದ್ಮೇಲೆ ಅದನ್ನ ನಾಮಿನೇಷನ್ ಇಂದ ಪಾರಾಗೋದಕ್ಕೋಸ್ಕರ ಒಂದು ಗೇಮ್ ನ ಆಡ್ಬೇಕು ಅಂತಂದಾಗ ಇವತ್ತಂತೂ ಸಖತ್ ಮಜಾ ಇದೆ ಅಂತ ಅನ್ಸುತ್ತೆ. ಮೇ ಬಿ ಧನ್ರಾಜ್ ಹಾಗೇನೆ ಲಾಯರ್ ಜಗದೀಶ್ ಮಧ್ಯೆ ಒಂದ್ ಸಖತ್ತಾಗಿರೋ ಮಜಾ ಇದೆ ಅಂತಾನೆ ಹೇಳ್ಬಹುದು. ಸಿಕ್ಕಾಪಟ್ಟೆ ಚೆನ್ನಾಗಿದೆ. ಆ ಒಂದು ಪ್ರೋಮೋ ರಿಲೀಸ್ ಆಗಿದೆ ಆಲ್ರೆಡಿ, ಸಿಕ್ಕಾಪಟ್ಟೆ ಚೆನ್ನಾಗಿದೆ. ಆ ಪ್ರೋಮೋ ನೋಡಿನೇ ಸಿಕ್ಕಾಪಟ್ಟೆ ಖುಷಿ ಆಯ್ತು. ಧನ್ರಾಜ್ ಅವರು ಸಿಕ್ಕಾಪಟ್ಟೆ ಸಖತ್ತಾಗಿ ಆಡ್ತಿದ್ದಾರೆ. ಅವ್ರು ಕಾಮಿಡಿ ಬರೀ ಮನೇಲಿ ಮಾಡ್ತಿದ್ರು, ರೀಲ್ಸ್ ಮತ್ತೆ ಯೂಟ್ಯೂಬ್ ಅಲ್ಲಿ ಬರೀ ಡಿಜಿಟಲ್ ಮಾತ್ರ ನಾವು ಕಾಮಿಡಿ ನೋಡ್ತಿದ್ವಿ. ಬಂದಾಗಿಂದ ಒಂದೇ ಒಂದು ಕಾಮಿಡಿ ಮಾಡಿರಲಿಲ್ಲ ನಾರ್ಮಲ್ ಆಗಿ. ಬಿಗ್ ಬಾಸ್ ಮನೆ ಒಳಗಡೆ ಹೋದ್ಮೇಲೆ ಒಂದ್ಸಲ ಬಿಗ್ ಬಾಸ್ ಅವ್ರ ಜೊತೆ ಮಾತಾಡುತ್ತೆ. ಮೈಕ್ ಕೇಳಿಸ್ತಿಲ್ಲ ಬಿಗ್ ಬಾಸ್ ಅಂತ ಹೇಳಿದಾಗ
ಫಸ್ಟ್ ಟೈಮ್ ಬಿಗ್ ಬಾಸ್ಗೆ ಮೈಕ್ ಸರಿ ಹಾಕೊಳ್ಳಿ ಅಂತ ಹೇಳಿದ್ದು ಧನ್ರಾಜು. ಅದಕ್ಕೊಂದು ಅಪ್ರಿಶಿಯೇಟ್ ಮಾಡಬೇಕು. ತುಂಬಾ ಚೆನ್ನಾಗಿ ಹೇಳಿದ್ರೆ, ಯಾಕಂತಂದ್ರೆ ತುಂಬಾ ಟೈಮ್ ನಮಗೆ ಬಿಗ್ ಬಾಸ್ ಮಾತಾಡ್ತಿರೋದು ಏನಾದ್ರು ಕೇಳಿಸಿಲ್ಲ, ಮ್ಯೂಟ್ ಆಗಿರುತ್ತೆ, ಕೆಲವೊಂದು ಟೈಮ್ ನಮಗೆ ಕೇಳಿಸಿಲ್ಲ ಅಂದ್ರೆ ನಾವು ಅದನ್ನ ಹೇಳಕ್ ಆಗ್ತಿರ್ಲಿಲ್ಲ. ಫಸ್ಟ್ ಟೈಮ್ ಧನ್ರಾಜ್ ಅವರು ಡೈರೆಕ್ಟ್ ಆಗಿ ಬಿಗ್ ಬಾಸ್ಗೆ ಹೇಳಿದ್ದಾರೆ, ಅದೊಂದು ಚೆನ್ನಾಗಿತ್ತು. ಅದ್ರ ಜೊತೆಗೆ ಜಗದೀಶ್ ಕಾಮಿಡಿ ಅಂತೂ ಅಂದ್ರೆ ಮಿಮಿಕ್ರಿ ಮಾಡಿ, ಅವ್ರ ತರನೇ ಒಂದು ಮಿಮಿಕ್ರಿ ಮಾಡಿ ಅವರಿಗೆ ಟಾಂಟ್ ಕೊಡೋ ತರ ಸಿಕ್ಕಾಪಟ್ಟೆ ಚೆನ್ನಾಗಿದೆ ಆ ಪ್ರೋಮೋ. ಮೇ ಬಿ ಇವತ್ತು ಎಪಿಸೋಡ್ ಸಿಕ್ಕಾಪಟ್ಟೆ ಆಸಮ್ ಆಗಿರುತ್ತೆ ಅಂತ ಅನ್ಕೊಳ್ತೀನಿ. ಅದ್ರಲ್ಲಿ ಬಂದಿರುವಂತಹ ಕಮೆಂಟ್ಗಳು ಯಾರ್ಯಾರಿಗೆ ಬಿಗ್ ಬಾಸ್ ಇಷ್ಟ ಆಗ್ತಿಲ್ಲ ಲೈಕ್ ಮಾಡಿ ಅಂತ ಹೇಳ್ಬಿಟ್ಟು, ಆ ಒಂದು ಕಮೆಂಟಿಗೆ ಬಂದಿರುವಂತಹ ಲೈಕ್ 2891 ಲೈಕ್ ಬಂದಿದೆ. ಅದ್ರ ಜೊತೆಗೆ ಗೌತಮಿಗೆ ಸಪೋರ್ಟ್ ಮಾಡೋರು ಲೈಕ್ ಮಾಡಿ ಅಂತ ಹೇಳಿದ್ದಾರೆ 1593. ಧನ್ರಾಜ್ ಆಚಾರ್, ಧನು ಅಣ್ಣ ಇದೇ ತರ ಮುಂದುವರಿಯಲಿ ನಿಮ್ಮ ಆಟ. ಜಗದೀಶ್ಗೆ ತಮಾಷೆ ರೀತಿಯಲ್ಲೇ ಟಕ್ಕರ್ ಕೊಟ್ಟ ಧನ್ರಾಜ್. ಚೈತ್ರಾ ಕುಂದಾಪುರ ಉಳಿಬೇಕು ಅನ್ನೋರು ಲೈಕ್ ಮಾಡಿ ಅಂತ. ಸಂಗೀತ ಶೃಂಗೇರಿ ಅಭಿಮಾನಿಗಳು ನೋಡಿ, ಲಾಸ್ಟ್ ಸೀಸನ್ ಅಲ್ಲಿ ನಡೆದಿರೋದು ಕೂಡ ಈ ಸೀಸನ್ ಅಲ್ಲಿ ಇನ್ನು ಕಿಚ್ಚು ಹೊತ್ತಾ ಇದೆ ಅಂತಾನೆ ಹೇಳ್ಬಹುದು. ಹಾಗೇನೆ ಯಮುನಾ ಹಾಗೂ ಹಂಸ ಅವರನ್ನ ಎಲಿಮಿನೇಟ್ ಮಾಡಿ ಕಳಿಸಿ ಅಂತಾನೆ ಹೇಳ್ತಿದ್ದಾರೆ. ಹಾಸ್ಯವನ್ನ ಮಾಡುತ್ತಿದ್ದ ಧನ್ರಾಜ್ ಆಚಾರ್ಯ ಅವರು ರೋಷವನ್ನು ಸಮೇತ ಹಾಸ್ಯದ ಮೂಲಕ ಮಾಡಿದ್ದಾರೆ ಅಂತೆ. ಬಟ್ ಒಂದಿಷ್ಟು ಒಳ್ಳೊಳ್ಳೆ ಕಮೆಂಟ್ಗಳು ತುಂಬಾ ಚೆನ್ನಾಗಿದೆ. ಮೇ ಬಿ ಬಿಗ್ ಬಾಸ್ ಈ ಸತಿ ಸಿಕ್ಕಾಪಟ್ಟೆ ಎಂಟರ್ಟೈನ್ ಮಾಡಬಹುದು ಜನರಿಗೆ. ಈ ಒಂದಿಷ್ಟು ಕಮೆಂಟ್ಗಳು ಬಂದಿದೆ. ಆದ್ರೆ ನಾರ್ಮಲ್ ಆಗಿ ನನಗೇನ್ ಅನ್ನಿಸ್ತದೆ ಅಂತಂದ್ರೆ ಈ ಸತಿ ಯಾರೂ ಕೂಡ ಎಲಿಮಿನೇಟ್ ಆಗಲ್ಲ ಅಂತ ಅನ್ನಿಸ್ತದೆ. ಯಾಕಂದ್ರೆ ಸಲ ಬಿಗ್ ಬಾಸ್ ನಲ್ಲಿ ಇವಾಗ ಮೊದಲನೇ ವಾರ ಎಲಿಮಿನೇಟ್ ಮಾಡಲ್ಲ ಅಂತ ಹೇಳ್ತಾರೆ. ನೋಡ್ಬೇಕು ಈ ಸತಿ ಯಾರು ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಹೋಗ್ತಾರೆ ಅಂತ ಹೇಳ್ಬಿಟ್ಟು. ಆದಷ್ಟು ಆಕ್ಟಿವ್ ಆಗಿರೋರು, ಮಾತಾಡೋರು, ಟಾಂಟ್ ಮಾಡೋರು ಲಾಸ್ಟ್ ವರ್ಗೂ ಹೋಗೋದಿಲ್ಲ. ಬಿಗ್ ಬಾಸ್ ಮನೆ ಒಳಗಡೆ ಯಾರು ಸಪ್ಪಗಿರ್ತಾರೋ, ಸೈಲೆಂಟ್ ಆಗಿರ್ತಾರೋ, ನಾವಾಯ್ತು ನಮ್ದಾಯ್ತು ಅಂತ ಯಾರು ಇರ್ತಾರೋ ಅವರೇ ಬಿಗ್ ಬಾಸ್ ಮನೆಯಿಂದ ಸ್ಟಾರ್ಟಿಂಗ್ ಅಲ್ಲಿ ಹೋಗೋದು. ಮೇ ಬಿ ನಾಮಿನೇಟ್ ಆಗಿರೋರ್ನ ಹೊರತುಪಡಿಸಿ ಬೇರೆ ಯಾರಾದ್ರೂ ಮೋಕ್ಷಿತಾ ಮೇ ಬಿ ಹೋದ್ರೂ ಹೋಗ್ಬೋದು. ಯಾಕಂತಂದ್ರೆ ಮೋಕ್ಷಿತಾ ಅವರು ತುಂಬಾ ಸೈಲೆಂಟ್ ಆಗಿದ್ದಾರೆ. ಆ ಪಾರು ಸೀರಿಯಲ್ ಅಲ್ಲಿ ನೀವು ನೋಡಿದ್ರಿ ಅಲ್ವಾ, ಅವರು ಮೋಕ್ಷಿತಾ ಅವ್ರ ರಿಯಾಲಿಟಿ ನೋಡ್ಬಿಟ್ರೆ ಒಂಥರ ಸೈಲೆಂಟ್ ಇನ್ನೋಸೆಂಟ್ ಆಗಿದ್ದಾರೆ. ಬಿಗ್ ಬಾಸ್ ಮನೆ ಒಳಗಡೆ ಅಷ್ಟು ಇನ್ವಾಲ್ವ್ ಆಗ್ತಿಲ್ಲ. ಹಾಗೆ ನಮ್ಮ ಕ್ಯಾಡ್ಬರಿ ಅವರು ಕೂಡ ನಮ್ಮ ನವಗ್ರಹ ಸಿನಿಮಾದ ನಾಯಕ ನಟ ನಮ್ಮ ಕ್ಯಾಡ್ಬರಿ, ಎಲ್ಲರಿಗೂ ಗೊತ್ತಿದೆ ಕ್ಯಾಡ್ಬರಿ ಅಂದ್ರೆ ಯಾರು ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ಅವರು ಕೂಡ ಆದಷ್ಟು ಸೈಲೆಂಟ್ ಆಗಿರ್ತಾರೆ. ನೋಡ್ಬೇಕು ಬಿಗ್ ಬಾಸ್ ಮನೆ ಒಳಗಡೆ ಈ ಮೊದಲನೇ ವಾರ ಯಾರಾದ್ರೂ ಹೋಗ್ತಾರಾ ಅಥವಾ ಯಾರು ಹೋಗೋದಿಲ್ವಾ? ನನ್ನ ಪ್ರಕಾರ ಯಾರು ಹೋಗಲ್ಲ ಅಂತ ಅನ್ಕೊಳ್ತೀನಿ. ಯಾಕಂದ್ರೆ ಮೊದಲನೇ ವಾರ ಯಾರನ್ನು ಎಲಿಮಿನೇಟ್ ಮಾಡೋದಿಲ್ಲ ಅಂತ ಅನ್ಕೊಳ್ತೀನಿ. ನೋಡ್ಬೇಕು ನಿಮ್ ಪ್ರಕಾರ ಬಿಗ್ ಬಾಸ್ ಮನೆಯಿಂದ ಈ ಬಾರಿ ಯಾರು ಹೊರಗಡೆ ಹೋಗ್ಬೇಕು ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ಇದಿಷ್ಟು ಇಲ್ಲಿವರೆಗೂ ನಡೆದಿರುವಂತಹ ಅಪ್ಡೇಟ್. ಇನ್ನಷ್ಟು ಅಪ್ಡೇಟ್ಗಳಿಗಾಗಿ ಪಬ್ಲಿಕ್ ಇಂಪ್ಯಾಕ್ಟ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಇದು ಪಬ್ಲಿಕ್ ಇಂಪ್ಯಾಕ್ಟ್, ಜನಶಕ್ತಿಯೇ ನಿರ್ಣಾಯಕ.